ಕಚ್ನ ಪ್ರವಾಸ ಎಂದರೆ ಕೇವಲ ವೈಟ್ ರನ್ ಮಾತ್ರ ಅಲ್ಲ. ಸ್ವಲ್ಪ ಒಳಗೆ ನೋಡಿದರೆ ಇಲ್ಲಿ ಸಂಸ್ಕೃತಿ, ಇತಿಹಾಸ ಮತ್ತು ಪ್ರಕೃತಿಯ ಮತ್ತೊಂದು ಮುಖ ಕಾಣಿಸುತ್ತದೆ. ಈ ವಿಡಿಯೋದಲ್ಲಿ ನಾವು ಕಚ್ನ 2 ಪ್ರಮುಖ ಸೈಟ್ ಸೀಯಿಂಗ್ ಸ್ಥಳಗಳನ್ನು ನೋಡುತ್ತೇವೆ: ಗಾಂಧಿನುಗಾಮ್ ಮತ್ತು ಕಾಲಾ ದುಂಗರ್. ಮೊದಲು ನಾವು ಬಂದಿರುವುದು ಗಾಂಧಿನುಗಾಮ್. ಇದು ಕೇವಲ ಒಂದು ಹಳ್ಳಿ ಅಲ್ಲ, ಇದು ಕಚ್ನ ಧೈರ್ಯ ಮತ್ತು ಪುನರ್ನಿರ್ಮಾಣದ ಕಥೆ. 2001ರ ಭುಜ್ ಭೂಕಂಪದ ನಂತರ ಕಚ್ನ ಅನೇಕ ಭಾಗಗಳು ಸಂಪೂರ್ಣವಾಗಿ ಹಾನಿಗೊಳಗಾದವು. ಆ ಸಮಯದಲ್ಲಿ ಈ ಹಳ್ಳಿಯನ್ನು ಒಂದು ಮಾಡೆಲ್ ವಿಲೇಜ್ ಆಗಿ ಮರುನಿರ್ಮಾಣ ಮಾಡಲಾಯಿತು. ಇಲ್ಲಿನ ಸಾಂಪ್ರದಾಯಿಕ ಗುಂಡಾಕಾರ ಭುಂಗಾಕಾರದ ಭುಂಗಾ ಮನೆಗಳು ಭೂಕಂಪ ನಿರೋಧಕ ವಿನ್ಯಾಸವನ್ನು ಹೊಂದಿವೆ. ಇವು ಶತಮಾನಗಳಿಂದ ಕಚ್ನ ಹವಾಮಾನಕ್ಕೆ ಸೂಕ್ತವಾಗಿವೆ. ಇಂದು ಗಾಂಧಿನುಗಾಮ್ ಕಚ್ನ ಸಂಸ್ಕೃತಿ ಮತ್ತು ಕೈತೋಟಗಳ ಲೈವ್ ಪ್ರದರ್ಶನವಾಗಿದೆ. ಇಲ್ಲಿ ನಿಮಗೆ ಸಿಗುತ್ತದೆ ಮಿರರ್ ವರ್ಕ್ ಎಂಬ್ರಾಯ್ಡ್ರಿ, ಬಂಧನಿ ಬಟ್ಟೆಗಳು, ಲೆದರ್ ಕ್ರಾಫ್ಟ್ ಮತ್ತು ಮಣ್ಣಿನ ಕೈತೋಟ ವಸ್ತುಗಳು. ಇವೆಲ್ಲವೂ ಸ್ಥಳೀಯ ಕಲಾವಿದರ ಕೈಚಾಣದಿಂದ ಸಿದ್ಧವಾಗಿರುವ ಹಸ್ತನಿರ್ಮಿತ ವಸ್ತುಗಳು. ಶಾಪಿಂಗ್ ಮಾಡುವವರಿಗೆ ಒಂದು ಚಿಕ್ಕ ಸಲಹೆ: ಇಲ್ಲಿ ಬೆಲೆಗಳು ಸ್ವಲ್ಪ ಹೆಚ್ಚಾಗನ್ನಿಸಬಹುದು, ಆದರೆ ಬಾರ್ಗೇನಿಂಗ್ ಮಾಡುವುದು ಇಲ್ಲಿ ಸಾಮಾನ್ಯ. ಕೆಲವು ಅಂಗಡಿಗಳಲ್ಲಿ ಡಿಜಿಟಲ್ ಪೇಮೆಂಟ್ ಸೀಮಿತವಾಗಿರುತ್ತದೆ, ಆದ್ದರಿಂದ ಕ್ಯಾಶ್ ಹೊಂದಿರುವುದು ಉತ್ತಮ. ಇಲ್ಲಿನ ಖರೀದಿಗಳಿಂದ ನಿಮ್ಮ ಹಣ ನೇರವಾಗಿ ಲೋಕಲ್ ಆರ್ಟಿಸನ್ಗಳಿಗೆ ಸೇರುತ್ತದೆ. ಗಾಂಧಿನುಗಾಮ್ ನಂತರ ನಾವು ಹೊರಟೆವು ಕಚ್ನ ಅತ್ಯುನ್ನತ ಸ್ಥಳದ ಕಡೆ, ಕಾಲಾ ದುಂಗರ್. ರಸ್ತೆ ಸುಗಮವಾಗಿದ್ದು ಪ್ರಯಾಣದ ವೇಳೆ ನೋಟಗಳು ನಿಧಾನವಾಗಿ ಬದಲಾಗುತ್ತವೆ. ಕಾಲಾ ದುಂಗರ್ ಅಂದರೆ ಕಪ್ಪು ಬೆಟ್ಟ. ಇದು ಕಚ್ನ ಅತ್ಯುನ್ನತ ಬಿಂದು. ಇಲ್ಲಿ ಸುಮಾರು 400 ವರ್ಷ ಹಳೆಯ ದತ್ತಾತ್ರೇಯ ದೇವಾಲಯವೂ ಇದೆ. ಸ್ಥಳೀಯ ನಂಬಿಕೆಯ ಪ್ರಕಾರ ದೇವರು ದತ್ತಾತ್ರೇಯರು ಇಲ್ಲಿ ಹಸಿದ ನರಿಗಳಿಗೆ ಆಹಾರ ನೀಡಿದರು. ಇಂದಿಗೂ ಈ ದೇವಾಲಯದಲ್ಲಿ ಪ್ರತಿದಿನ ನರಿಗಳಿಗೆ ಆಹಾರ ನೀಡುವ ಒಂದು ವಿಶಿಷ್ಟ ಪರಂಪರೆ ಮುಂದುವರಿದಿದೆ. ಈ ಮೇಲ್ಭಾಗದಿಂದ ವೈಟ್ ರನ್ ಸಂಪೂರ್ಣವಾಗಿ ದೂರದ ಅಂತರಾಳದವರೆಗೆ ಕಾಣಿಸುತ್ತದೆ. ಅಂತ್ಯವಿಲ್ಲದ ಬಿಳಿ ಭೂಮಿ, ತಣ್ಣನೆಯ ಗಾಳಿ ಮತ್ತು ಸಂಪೂರ್ಣ ಮೌನ. ಇಲ್ಲಿ ನಿಂತಾಗ ಪ್ರಕೃತಿಯ ವಿಶಾಲತೆ ನಿಜವಾಗಿಯೂ ಅನುಭವವಾಗುತ್ತದೆ. ನಾವು ಕಾಲಾ ದುಂಗರ್ನಲ್ಲಿ ಸೂರ್ಯಾಸ್ತವನ್ನೂ ನೋಡಿದೆವು. ಈ ಸೂರ್ಯಾಸ್ತ ವೈಟ್ ರನ್ನಿಗಿಂತ ಸ್ವಲ್ಪ ವಿಭಿನ್ನ ಅನುಭವ ನೀಡುತ್ತದೆ. ಪರ್ವತಗಳು, ಮರುಭೂಮಿ ಮತ್ತು ಚಿನ್ನದ ಬೆರಕಿನ ಸಂಯೋಜನೆ ತುಂಬ ಶಾಂತವಾಗಿ ಕಾಣಿಸುತ್ತದೆ. ನೀವು ಕಚ್ಗೆ ಪ್ರಯಾಣಿಸುತ್ತಿದ್ದರೆ ಗಾಂಧಿನುಗಾಮ್ ಮತ್ತು ಕಾಲಾ ದುಂಗರ್ ನಿಮ್ಮ ಈಟಿನರಿಯಲ್ಲಿ ಖಂಡಿತ ಸೇರಿಸಿಕೊಳ್ಳಿ. ಈ ಸ್ಥಳಗಳು ಕೇವಲ ನೋಡಲು ಮಾತ್ರವಲ್ಲ, ಕಚ್ಚನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತವೆ.